ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸಚಿವರಾಗಿ ಯಾರೆಲ್ಲ ಸಂಪುಟವನ್ನ ಸೇರಲಿದ್ದಾರೆ ಎನ್ನುವುದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ತಮ್ಮ ಆಪ್ತರಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ ನಿನ್ನೆ ರಾತ್ರಿವರೆಗೂ ದೆಹಲಿಯಲ್ಲಿ ಕಸರತ್ತು ನಡೆಸಿ ಸಿದ್ದರಾಮಯ್ಯ, ಡಿಕೆಶಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇನ್ನು ಹಿರಿಯ ಶಾಸಕರು, ಮಾಜಿ ಸಚಿವರು ಮಂತ್ರಿಗಳಾಗುವುದಕ್ಕೆ ಕೊನೆ ಕ್ಷಣದ ಕಸರತ್ತನ್ನು ನಡೆಸಿದ್ದು, ಇಂದು ಮಧ್ಯಾಹ್ನದೊಳಗೆ ಮೊದಲ ಹಂತದ ಸಚಿವರ ಪಟ್ಟಿ ರಾಜ್ಯಪಾಲರ ಕೈ ಸೇರಲಿದೆ. ಡಿಕೆ ಶಿವಕುಮಾರ್ ಜೊತೆ 10 ರಿಂದ 15 ಶಾಸಕರು ಪದಗ್ರಹಣ ಸಾಧ್ಯತೆ. ಮೊದಲ ಹಂತದಲ್ಲಿ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ? ಹಳೆ ಬೇರು ಹೊಸ ಚಿಗುರು ಎಂಬಂತೆ ಸಂಪುಟ ರಚನೆಗೆ ಹೈಕಮಾಂಡ್ ನಿರ್ಧರಿಸಿದೆ. ಇಂದು ನಡೆಯುವ ಪ್ರಮಾಣ ವಚನದಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆ ಮೊದಲ ಹಂತದಲ್ಲಿ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನೋದು ಭಾರೀ ಕುತೂಹಲ ಕೆರಳಿಸಿದೆ. ಮೂಲಗಳ ಪ್ರಕಾರ 10 ರಿಂದ 15 ಮಂದಿ ಇಂದು ಡಿಕೆ ಶಿವಕುಮಾರ್ ಜೊತೆ ಪ್ರತಿಜ್ಞಾವಿಧಿ ಸ್ವೀಕರಿಸಲಿದ್ದಾರೆ ಎನ್ನಲಾಗಿದೆ. ನಿನ್ನೆ ತಡರಾತ್ರಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಕೆಎಚ್ ಮುನಿಯಪ್ಪ ಹೀಗೆ ಹಲವು ನಾಯಕರು ದೆಹಲಿಯಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದ್ರು. ನಿನ್ನೆ ದಿನವಿಡೀ ಸಂಪುಟ ಸೇರುವವರ ಪಟ್ಟಿ ಫೈನಲ್ ಮಾಡಲು ಹೈಕಮಾಂಡ್ ಹರಸಾಹಸವನ್ನೇ ನಡೆಸಿದೆ. ಹಿರಿಯ ಶಾಸಕರನ್ನೊಳಗೊಂಡು ಸಚಿವಾಕಾಂಕ್ಷಿಗಳ ದಂಡೆ ದೆಹಲಿಗೆ ಪರೇಡ್ ನಡೆಸಿತ್ತು. ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮೂಲಕ ಒತ್ತಡ ಹಾಕಿ ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಡೆಸಿದ್ರು. ಇನ್ನು ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಇರುವ ಕೆಲವರು ನೇರವಾಗಿ ಎಐಸಿಸಿ ನಾಯಕರ ಮುಖೇನವೇ ಲಾಬಿ ನಡೆಸಿದ್ರು. ಸಿದ್ದರಾಮಯ್ಯ ಒಂದು ಪಟ್ಟಿ, ಡಿಕೆ ಶಿವಕುಮಾರ್ರದ್ದು ಒಂದು ಪಟ್ಟಿ, ಹೈಕಮಾಂಡ್ನದ್ದು ಒಂದು ಪಟ್ಟಿ, ಹೀಗೆ ಸಚಿವಾಕಾಂಕ್ಷಿಗಳ 3 ಪಟ್ಟಿಗಳಿದ್ವು. ಸಾಕಷ್ಟು ಜರಡಿ ಹಿಡಿದು ಅಳದು ತೂಗಿ ಹೈಕಮಾಂಡ್ ಪ್ರಾಥಮಿಕವಾಗಿ ಹಲವರ ಹೆಸರುಗಳನ್ನ ಫೈನಲ್ ಮಾಡಿದೆ. ಪ್ರಮುಖವಾಗಿ ಜಾತಿವಾರು, ಜಿಲ್ಲಾವಾರು, ಅಲ್ಪಸಂಖ್ಯಾತ ಮಹಿಳಾ ಕೋಟಾ ಹೀಗೆ ಹಲವು ವಿಚಾರಗಳನ್ನು ಪರಿಗಣಿಸಿ ಮೊದಲ ಹಂತದಲ್ಲಿ ಸಂಪುಟ ಸೇರುವವರ ಹೆಸರು ಅಂತಿಮಗೊಳಿಸಲಾಗಿದೆ. ಎಸ್ಸಿ ಬಲಗೈ ಕೋಟಾದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್, ರೆಡ್ಡಿ ಒಕ್ಕಲಿಗ ಸಮುದಾಯ ರಾಮಲಿಂಗಾರೆಡ್ಡಿ, ಮುಸ್ಲಿಂ ಕೋಟಾದಿಂದ ಯುಟಿ ಖಾದರ್, ಕುರುಬ ಸಮುದಾಯದ ಯತೀಂದ್ರ ಸಿದ್ದರಾಮಯ್ಯ, ನಾಯಕರ ಸಮುದಾಯದ ಸತೀಶ್ ಜಾರಕಿಹೊಳಿ, ಅಲ್ಪಸಂಖ್ಯಾತ ಕೋಟಾದಿಂದ ಕ್ರೈಸ್ತ ಸಮುದಾಯದ ಕೆಜೆ ಜಾರ್ಜ್, ಎಸ್ಸಿ ಬಲಗೈ ಸಮುದಾಯದ ಪ್ರಿಯಾಂಕ್ ಖರ್ಗೆ, ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್ ಉಳಿದಂತೆ ಎಸ್ಸಿ ಎಡಗೈ ಸಮುದಾಯದ ಕೋಟಾದಲ್ಲಿ ಮುನಿಯಪ್ಪ ಅಥವಾ ಇವರ ಪುತ್ರಿ ರೂಪಕಲಾ ಶಶಿಧರ್ಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆ ಇದೆ. ಆದರೆ ನಿನ್ನೆ ರಾತ್ರಿ ದೆಹಲಿಯಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದ ಡಿಕೆ ಶಿವಕುಮಾರ್ ಗುಟ್ಟು ಬಿಟ್ಟು ಕೊಡಲಿಲ್ಲ. ಈಗ ಹರಿದಾಡ್ತಿರುವ ಹೆಸರುಗಳು ಅಧಿಕೃತ ಅಲ್ಲ. ಬೆಳಗ್ಗೆ 10 ಗಂಟೆ ಅಥವಾ ಮಧ್ಯಾಹ್ನದ ವೇಳೆಗೆ ದೆಹಲಿಯವರು ಹೆಸರುಗಳನ್ನು ಕಳಿಸಿಕೊಡ್ತಾರೆ. ನಂತರ ಪಟ್ಟಿಯನ್ನ ರಾಜಭವನಕ್ಕೆ ಕಳಿಸ್ತೇನೆ ಎಂದು ತಿಳಿಸಿದ್ದಾರೆ. ಮಾಧ್ಯಮದಲ್ಲಿ ಏನು ಹೆಸರುಗಳು ಸ್ಪೆಕ್ಯುಲೇಷನ್ ಆಗ್ತಾ ಇದೆ ಅದೆಲ್ಲ ಅಧಿಕೃತ ಅಲ್ಲ. 10 ಗಂಟೆನೋ ಮಧ್ಯಾಹ್ನ ನನಗೆ ಹೆಸರನ್ನ ದೆಹಲಿಯವರು ಕಳಿಸ್ಕೊಡ್ತಾರೆ. ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೀವಿ, ನಮ್ಮ ಅಭಿಪ್ರಾಯನ ತಿಳಿಸಿದ್ದೀವಿ. ಅಂತಿಮ ತೀರ್ಮಾನ ದೆಹಲಿಯವರು ಮಾಡಿ ನನಗೆ ಕಳಿಸ್ಕೊಡ್ತಾರೆ. ಆಮೇಲೆ ನಾನು ರಾಜಭವನ್ಗೆ ಪಟ್ಟಿಯನ್ನು ಕಳಿಸ್ಕೊಡ್ತೇನೆ. ಡಾಕ್ಟರ್ ಜಿ ಪರಮೇಶ್ವರ್ಗೆ ಉಪಮುಖ್ಯಮಂತ್ರಿ ಸ್ಥಾನ ನಿಶ್ಚಿತ ಎಂಬ ಮಾಹಿತಿ. ಸಿದ್ದರಾಮಯ್ಯನವರು ಡಾಕ್ಟರ್ ಜಿ ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ನೀಡಬೇಕೆಂದು ಹೈಕಮಾಂಡ್ ಮುಂದೆ ಪಟ್ಟು ಹಾಕಿದ್ರು ಎನ್ನಲಾಗಿದೆ. ಸಿದ್ದರಾಮಯ್ಯ ಒತ್ತಡಕ್ಕೆ ಮಣಿದಿರುವ ಹೈಕಮಾಂಡ್ ಕೊನೆಗೂ ಪರಮೇಶ್ವರ್ ಅವರಿಗೆ ಡಿಸಿಎಂ ಹುದ್ದೆ ನೀಡಲು ಸಮ್ಮತಿ ಸೂಚಿಸಿದೆ ಎನ್ನಲಾಗಿದೆ. ಇನ್ನು ಸಚಿವರಾಗಲು ತೆರಳಿದ್ದ ದೆಹಲಿಗೆ ದಂಡಯಾತ್ರೆ ಕೈಗೊಂಡಿದ್ದ ಅನೇಕ ಹಿರಿಯ ನಾಯಕರು ಮಧ್ಯಾಹ್ನದ ವೇಳೆಗೆ ಎಲ್ಲವೂ ತಿಳಿಯುತ್ತೆ ಎಂದಿದ್ದಾರೆ. 10 ರಿಂದ 15 ಜನ ಸಚಿವರಾಗಲಿದ್ದಾರೆ ಎಂದು ಶಾಸಕ ಕೋನರೆಡ್ಡಿ ತಿಳಿಸಿದ್ದಾರೆ. ಅಂತ್ಯಮದ್ದಲ್ಲಿದೆ, ಬಹುಶಃ ಮಾಡಬಹುದು, ಇನ್ನೊಂದು ರಾತ್ರಿ ಆಗ್ಬೋದು, ಬೆಳಗ್ಗೆ ಆಗ್ಬೋದು. 13 ಜನ ಪ್ರಮಾಣವಚನ ಸ್ವೀಕರಿಸ್ತಾರೆ ಅಂತ ಹೇಳ್ತಿದ್ದಾರೆ ಸರ್. ಅದರಲ್ಲಿ ತಮ್ಮ ಸ್ಥಾನ ಇದೆ ಹೇಗೆ? ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ವೇಟ್ ಮಾಡಬೇಕು, ಬರಬೇಕಲ್ಲ, ಅಲ್ಲಿಂದ ಅಧಿಕೃತ ಬಂದ್ಮೇಲೆ ಅವಾಗೇನೆ ಕನ್ಫರ್ಮ್. ಅಲ್ಲಿವರೆಗೆ ಹೂವಪ್ಪ ಅಷ್ಟೇ. ತುಂಬ ಜನ ಅರ್ಹ ವ್ಯಕ್ತಿಗಳು ನಮ್ಗಿಂತ ಚೆನ್ನಾಗಿರೋ ಇದ್ದಾರೆ. ಭಾಳ ಜನಕ್ಕೆ ಆಸಕ್ತಿ ಇದೆ ಮತ್ತು ಎಲ್ಲರಿಗೂ ಕೂಡ ಸ್ಪೀಕರ್ ಆಗುವಂಥ ಯೋಗ್ಯತೆ ಎಲ್ಲರಿಗೂ ಕೂಡ ಇದೆ. ಈಗ ಯೋಗ ಯಾರಿಗೆ ಬರ್ತಾರೆ ನೋಡುವ. ನಾವು ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆ ಎಲ್ಲರೂ ನಾವು ಬದ್ಧರಾಗಿರ್ತೀವಿ. ಒಳ್ಳೆ ರೀತಿಯಿಂದ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಂತಾರ. ಬಟ್ ನನಗೆ ಗೊತ್ತಿದ್ದ ಮಟ್ಟಿಗೆ 10 ರಿಂದ 15 ಅಂತ ಅಂದ್ರೆ ಇನ್ಫಾರ್ಮೇಶನ್. ಬಟ್ ಹೈಕಮಾಂಡ್ ತೀರ್ಮಾನ ತಗೊಂಡು ಇಷ್ಟು ಒಮ್ಮಲಿಗೆ ಮಾಡಬೇಕಾದ್ರೆ ಅದಕ್ಕೆ ಸ್ವಾಗತ ಮಾಡ್ತೀವಿ. Delhi, some people they have cleared. What exactly I don't know. With DK Shivakumar, 10 to 15 people are taking the oath. That not yet decided. I want to see that. List of the first batch has come out. About 10% names are being spelled out. They may also take this list. See, leadership is changing as the High Command has taken a decision. CM and some ministers are going to take oath. We just whatever the promises made by to the Karnataka people, we are going to fulfill it.
ಒಟ್ಟಾರೆ ಸಂಪುಟ ರಚನೆಯಲ್ಲಿ ಸಿದ್ದರಾಮಯ್ಯ ಆಪ್ತರಿಗೆ ಹೆಚ್ಚು ಮಣೆ ಹಾಕಲಾಗಿದೆಯಾ, ಡಿಕೆ ಆಪ್ತರಿಗೆ ಆದ್ಯತೆ ದೊರೆತಿದೆಯಾ ಅನ್ನೋದು ಕುತೂಹಲ ಕೆರಳಿಸಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ಯಾರಿಗೆಲ್ಲ ಶಾಕ್ ಕಾದಿದೆ, ಯುವ ಮುಖಗಳು ಯಾರು ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.